ನಟ ದರ್ಶನ್ ಫ್ಯಾನ್ಸ್ಗೆ ಹೆದರೋ ಮಾತೇ ಇಲ್ಲ. ನಟ ದರ್ಶನ್ ಫ್ಯಾನ್ಸ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತೀನಿ. ಡಿ ಬಾಸ್ ಅಭಿಮಾನಿಗಳ ವಿರುದ್ಧ ನಟಿ ಮೋಹಕ ತಾರೆ ಸ್ಯಾಂಡಲ್ವುಡ್ನ ಕ್ವೀನ್ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಟ ದರ್ಶನ್ ಅವರ ಅಭಿಮಾನಿಗಳು ಬಹಳಷ್ಟು ಅಟ್ಟಹಾಸವನ್ನ ಮೆರೀತಾ ಇದ್ದಾರೆ. ಅದಕ್ಕೆ ಬ್ರೇಕ್ ಹಾಕ್ತೀನಿ. ಡಿ ಬಾಸ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ರೊಚ್ಚಿಗೆದ್ದಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ದರ್ಶನ್ ಅಭಿಮಾನಿಗಳಿಗೆ ನಟಿ ರಮ್ಯಾ ಸ್ಟ್ರೈಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇವತ್ತು ಪಡಿಸಿದ್ದಾರೆ ನಟಿ ರಮ್ಯಾ. ಆ ಮೆಸೇಜಸ್ಗಳನ್ನ ನೋಡಿಬಿಟ್ರೆ ದರ್ಶನ್ ಫ್ಯಾನ್ಸ್ ನಟಿ ರಮ್ಯಾ ಅವರಿಗೆ ಕಳಿಸಿದಂಥ ಮೆಸೇಜಸ್ಗಳನ್ನ ನೋಡಿಬಿಟ್ರೆ ರಕ್ತ ಕುದಿಯುತ್ತೆ. ಹೆಣ್ಮಕ್ಳು ಪುಟ್ ಮಕ್ಕಳು ಅವುಗಳನ್ನೆಲ್ಲ ಓದಕ್ಕೆ ಆಗಲ್ಲ ಅವನು ಅಷ್ಟು ಅಸಹ್ಯವಾಗಿ ಮೆಸೇಜ್ ಮಾಡಿದ್ದಾರೆ ರಮ್ಯಾ ಅವರಿಗೆ. ಬೇರೆಯವರು ಸುಮ್ಮನೆ ಇರಬಹುದು, ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಟಿ ರಮ್ಯಾ. ಹೆದರೋ ಮಾತೇ ಇಲ್ಲ ದರ್ಶನ್ ಫ್ಯಾನ್ಸ್ಗೆ, ಅವರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಡಿ ಬಾಸ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ರೊಚ್ಚಿಗೆದ್ದಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ನಟಿ ರಮ್ಯಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ದರ್ಶನ್ ಅಭಿಮಾನಿಗಳಿಗೆ ನಟಿ ರಮ್ಯಾ ಸ್ಟ್ರೈಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಶ್ಲೀಲ ಮೆಸೇಜ್ಗಳು ರಮ್ಯಾ ಅವರಿಗೆ ಎಷ್ಟು ಕೆಟ್ಟದಾಗಿ ಮಾತಾಡಬೇಕು ಅಷ್ಟು ಕೆಟ್ಟದಾಗಿ ಮೆಸೇಜನ್ನು ಕಳುಹಿಸಿದ್ದಾರೆ ದರ್ಶನ್ ಅಭಿಮಾನಿಗಳು. ನಮ್ಮ ಬಾಸ್ಗೆ ಹಂಗಂತೀಯ ನೀನು, ಹಿಂಗಂತೀಯ ನೀನು, ಪದಗಳನ್ನು ಕೇಳಬೇಕು ಅದನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ರಮ್ಯಾ ಅವರು ಅವರ ಇನ್ಸ್ಟಾ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಅವರ ಫಾಲೋವರ್ಸ್ ನೋಡಿರ್ತಾರೆ ಅದನ್ನೆಲ್ಲ. ಅಷ್ಟು ಅಸಹ್ಯವಾಗಿ ಅವರು ಎಲ್ಲೂ ಕೂಡ ಒಂದು ಕಡೆ ಮಾರ್ಕ್ ಕೂಡ ಮಾಡಿಲ್ಲ ರಮ್ಯಾ ಅವರು. ಎಲ್ಲವನ್ನು ಹೇಗೆ ಮೆಸೇಜ್ ಮಾಡಿದಾರೋ ಹಾಗೆ ಸ್ಕ್ರೀನ್ಶಾಟ್ ತಗೊಂಡು ಅವರ ಹೆಸರಿನ ಸಮೇತ ಪೋಸ್ಟ್ ಮಾಡಿದ್ದಾರೆ. ಅದಾದ ನಂತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ. ದರ್ಶನ್ ಅಭಿಮಾನಿಗಳಿಗೆ ಸ್ಟ್ರೈಟ್ ಆಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ನ ಮುಖೇನ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಮೆಸೇಜ್ ಏನು ಕಳುಹಿಸಿದ್ರಲ್ಲ ಅವರೆಲ್ಲರಿಗೂ ಕೂಡ ಅವರೆಲ್ಲರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ. ಅವರ ಅಕೌಂಟ್ ನೇಮ್ ಕೂಡ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಜಸ್ಟಿಸ್ ಬಿಕಾಸ್ ನಾನು ಕೇಸ್ ಫೈಲ್ ಮಾಡೋಣ ಅನ್ಕೊಂಡಿದ್ದೀನಿ. ನಾನು ಸೈಬರ್ ಸೆಕ್ಯೂರಿಟಿ ಹತ್ರ ನೋಡೋಣ ಕಂಡಿಡಿಯಕ್ಕಾಗತ್ತಾ ಏನು ಎತ್ತ ಅಂತ. ಬಿಕಾಸ್ ಇವರೆಲ್ಲ ಸುಮ್ಮನೆ ಹುಡುಗಿರ ಹೆಸರು ಯೂಸರ್ ನೇಮ್ ನ ಮಿಸ್ಯೂಸ್ ಮಾಡ್ಕೋತಾರೆ, ಹುಡುಗಿರ್ ಫೋಟೋಗಳೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಸೊ ವಿ ಹ್ಯಾವ್ ಟು ಚೆಕ್, ಅದು ಅವ್ರಿಗೆ ಬಿಟ್ಟಿರೋದು ಪೊಲೀಸ್ ಅವ್ರಿಗೆ. ಸೊ ಲೆಟ್ ದೆಮ್ ಫೈಂಡ್ ಔಟ್ ಯಾರು ಇವರೆಲ್ಲ ಅಂತ. ಅಂಡ್ ಆಸ್ ಪರ್ ಲಾ ದೇ ಹ್ಯಾವ್ ಟು ಬಿ ಪನಿಶ್ಡ್. ಇವರು ದರ್ಶನ್ ಅವರ ಅಭಿಮಾನಿಗಳೇ ಅಂತ ಹೇಗೆ ನೀವು ಖಾತ್ರಿಯಾಗಿ ಹೇಳ್ತೀರಿ? ಅವರೆಲ್ಲ ಮೆಸೇಜಸ್ ಅಲ್ಲೇ ಬರ್ದಿದಾರಲ್ಲ, ಅವರೆಲ್ಲ ಅವ್ರ ಫೋಟೋಸ್ನು ಹಾಕೊಂಡಿದ್ದಾರೆ. ಆ ಮೆಸೇಜಸ್ ಗಳಲ್ಲಿ ಅವರು ಡಿ ಬಾಸ್ ಅಂತಾನೆ ಮೆಸೇಜ್ ಮಾಡಿದ್ದಾರೆ. ಸೊ ಅಂಡ್ ಎಸ್ಪೆಷಲಿ ನಾನು ಈ ಸುಪ್ರೀಂ ಕೋರ್ಟ್ ಅವರು ಏನು ಇವಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಲ್ಲ ಮೊನ್ನೆ, ಅವಾಗ ನಾನೊಂದು ಪೋಸ್ಟ್ ಹಾಕಿದ್ದೆ. ಸುಪ್ರೀಂ ಕೋರ್ಟ್ ಇಂದ ನಮ್ಗೆ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನಮ್ಗೆ ನ್ಯಾಯ ಸಿಗತ್ತೆ ಅಂತ ನಾನು ಹಾಕಿದ್ದೆ. ಅದಾದ್ಮೇಲೆ ಇವರೆಲ್ಲ ಶೋ ಹಚ್ಕೊಂಡ್ರು ನನ್ ಟ್ರೋಲ್ ಮಾಡೋದಕ್ಕೆ. ಅಂಡ್ ನನ್ ಅನಿಸ್ತು ಯಾಕೆ ಇವ್ರನ್ನೆಲ್ಲ ಎಕ್ಸ್ಪೋಸ್ ಮಾಡಬಾರ್ದು ಅಂತ. ಯಾಕಂದ್ರೆ ರೇಣುಕಾ ಸ್ವಾಮಿ ಅವ್ರು ಮಾಡಿದ ತಪ್ಪಂತ ನೀವು ಒಪ್ಕೋತೀರಾ, ನಾವು ಒಪ್ಕೋತೀವಿ, ದರ್ಶನ್ ಫ್ಯಾನ್ಸ್ ಒಪ್ಕೋತಾರೆ ಅವ್ರು ಮಾಡಿದ ತಪ್ಪಂತ. ಅಂದ್ರೆ ಅವ್ರಿಗೂ ನಿಮ್ ಮೆಸೇಜಸ್ಗೂ ಏನು ವ್ಯತ್ಯಾಸನೇ ಇಲ್ವಲ್ಲ. ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಮಾಡಂಗಿಲ್ಲ, ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕೆಟ್ಟ ಪದಗಳು ಯೂಸ್ ಮಾಡಿ ಅಶ್ಲೀಲವಾದ ಪದಗಳೆಲ್ಲ ಯೂಸ್ ಮಾಡ್ಬೋದಾ? ಅಂದ್ರೆ ನಾವ್ ಇವಾಗ ಎಲ್ಲಾರ್ನೂ ಹೋಗಿ ಮರ್ಡರ್ ಮಾಡಕ್ಕಾಗತ್ತಾ ಅಥವಾ ಕಾನೂನು ನಮ್ ಕೈಗೆ ತೊಳಕಾಗತ್ತಾ? ಇಲ್ಲ ತಾನೆ. ನಾನೇನ್ ಹೇಳಿದೀನಿ, ತಪ್ಪು. ದರ್ಶನ್ ನನ್ಗೂ ದೇರ್ ಇಸ್ ನಥಿಂಗ್ ಆಕ್ಚುಲಿ. ನಾವ್ ದತ್ತ ಸಿನಿಮಾ ಮಾಡುವಾಗ ನಮ್ದು ಒಳ್ಳೆ ವರ್ಕಿಂಗ್ ರಿಲೇಶನ್ಶಿಪ್ ಇತ್ತು. ಈಗೆಲ್ಲಾದ್ರೂ ಸಿಕ್ಕಿದ್ರೆ ನಾವ್ ಮಾತಾಡಿಸ್ತೀವಿ. ಅಂಡ್ ಐ ಆಮ್ ವೆರಿ ಫಾಂಡ್ ಆಫ್ ಹಿಸ್ ವೈಫ್, ಅದೆಲ್ಲ ಇದೆ. ಬಟ್ ತಪ್ಪಲ್ವಾ? ಸೊ ಅದ್ರ ಬಗ್ಗೆ ನಾವ್ ಮಾತಾಡ್ಬೇಕು ಇಲ್ವೋ? ಕರೆಕ್ಟ್ ಮಾತಾಡ್ಬೇಕು. ಸೊ ಈ ಬಗ್ಗೆ ದರ್ಶನ್ ಅವರು ಏನು ರಿಯಾಕ್ಟ್ ಮಾಡಿಲ್ವಾ ಮೇಡಮ್? ಬಿಕಾಸ್ ಒಂದು ಗೌರವಾನ್ವಿತ ಸ್ಥಾನದಲ್ಲಿದ್ದಾರೆ ದರ್ಶನ್ ಅವರು. ಸೊ ಈ ಕುರಿತಾಗಿ ಮಾಡ್ಬೇಕು ಆಕ್ಚುಲಿ.
ಅವ್ರು ಮಾಡ್ಬೇಕು. ಐ ಡೋಂಟ್ ಥಿಂಕ್ ದಟ್ ಅವ್ರಿಗೇನ್ ಗೊತ್ತಿಲ್ಲ ಅಂತ ನನ್ಗೇನ್ ಅನ್ಸಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಐ ಥಿಂಕ್ ದಿಸ್ ಇಸ್ ಕೈಂಡ್ ಆಫ್ ಫ್ಯಾನ್ ಬೇಸ್ ದಟ್ ದಿ ಎನ್ಕರೇಜ್. ಯಾಕಂದ್ರೆ ಈ ತರ ಮಾಡಿದ್ರೆ ಯಾರು ನಮ್ ಬಗ್ಗೆ ಹೇಳಲ್ಲ, ಯಾರು ಏನ್ ಮಾಡಲ್ಲ ಅಂತ ಇದೇ ತರ ಎಷ್ಟೋ ಜನಕ್ಕೆ ಸೈಲೆನ್ಸು ಮಾಡಿದ್ದಾರೆ. ಯಾಕಂದ್ರೆ ಹೇಳೋರು ಯಾರಾದ್ರೂ ಬಂದು ಅವ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಈ ಕೇಸ್ ವಿಚಾರದಲ್ಲಿ ಅವ್ರನ್ನ ಬೆದರ್ಸೋದು, ಹೆದರ್ಸೋದು, ಹೊರಗಡೆ ಹೋದಾಗೆಲ್ಲ ಅವ್ರಿಗೆಲ್ಲ ಏನೋ ತೊಂದರೆ ಕೊಡೋದು, ಆತರ ಎಲ್ಲ ಮಾಡಿದಾರಲ್ವಾ. ಸೊ ಇದನ್ನೆಲ್ಲ ನೋಡಿ ತುಂಬಾ ಜನ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರೇನ್ ಅನ್ಕೊಂಡಿದ್ದಾರೆ, ಈ ತರನೇ ಮಾಡಿದ್ರೆ ಟ್ರೋಲಿಂಗು, ಟಾರ್ಗೆಟ್ ಎಲ್ಲ ಮಾಡಿದ್ರೆ ಸುಮ್ನೆ ಇರ್ತಾರೆ ಅಂತ. ಬಟ್ ಐ ಆಮ್ ನಾಟ್ ಲೈಕ್ ದಟ್. ನಾನು ಯಾರಿಗೂ ಹೆದ್ರಲ್ಲ, ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡೋರು ಇದ್ದಾರೆ. ಬಟ್ ಐ ಡೋಂಟ್ ಡಿಪೆಂಡ್ ಆನ್ ಎನಿವನ್. ಅಂಡ್ ನಾನ್ ಯಾವಾಗ್ಲೂ ನನ್ನ ಧ್ವನಿನ ಎತ್ತೀನಿ. ಐ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ದ ಟ್ರೂತ್, ಜಸ್ಟಿಸ್. ಬಿಕಾಸ್ ಮುಖ್ಯವಾಗಿ ಏನಂದ್ರೆ ನಾವ್ ಸಮಾಜಕ್ಕೆ ಏನ್ ಮೆಸೇಜ್ ಕೊಡ್ತಾ ಇದೀವಿ, ನಾವ್ ಯಾವ ತರ ಸಮಾಜನ ನಾವ್ ಬೆಳೆಸ್ತಾ ಇದ್ವಿ. ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲೂ ಸೇಫ್ ಇಲ್ಲ. ಸೋಷಿಯಲ್ ಮೀಡಿಯಾ ಆಗ್ಲಿ, ಆಫ್ಲೈನ್ ಆಗ್ಲಿ, ನೀವು ದಿನ ನ್ಯೂಸ್ ಓದ್ತಿರಲ್ವಾ. ಇವಾಗ ಇದು ಧರ್ಮಸ್ಥಳ ಕೇಸೇ ಅನ್ಕೊಳ್ಳಿ, ಓಕೆ. ಆ ಹೆಣ್ಮಕ್ಳೆಲ್ಲ ಮಿಸ್ಸಿಂಗ್ ಆಗೋದು ಅಥವಾ ಏನೋ ಅಲಿಗೇಷನ್ಸ್ ಇದೆಯಲ್ಲ, ರೇಪ್, ಅದೆಲ್ಲ ಏನಕ್ಕಾಗತ್ತೆ ಹೇಳಿ? ಇಂಥ ಮೈಂಡ್ ಸೆಟ್ ಇರೋರಿಂದಾನೆ. ದರ್ಶನ್ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಸೊ ಹೀರೋ ಆಗಿದ್ದಾರೆ, ಅವರು ನೋಡಿ ಫಾಲೋವರ್ಸ್ ಕೂಡ ಜಾಸ್ತಿ ಇದ್ದಾರೆ. ಸೊ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಬಟ್ ಅವರು ಈ ರೀತಿ ಮಾಡೋದು ನಿಜವಾಗ್ಲೂ ತಪ್ಪಲ್ವಾ? ಅವ್ರ ಫಾಲೋವರ್ಸ್ ಅದ್ರ ಬಗ್ಗೆ ದರ್ಶನ್ ಅವ್ರು ಮಾತಾಡ್ಲಿಲ್ಲ. ದಟ್ ಇಸ್ ವೆರಿ ಬ್ಯಾಡ್, ದಟ್ ಇಸ್ ವೆರಿ ಕನ್ಸರ್ನಿಂಗ್. ಬಟ್ ನಾನು ಹೇಳ್ದಂಗೆ ಇವ್ರುಗಳು ಹಚ್ಕೊಂಡಿರೋದು ಏನಕ್ಕಂದ್ರೆ ಯಾರು ಮಾತಾಡ್ಬಾರ್ದು ಅಂತ. ಬಟ್ ದೇ ಥಿಂಕ್ ದಟ್ ನಾವೆಲ್ಲ ಹೆದರ್ಕೋತೀವಂತ. ಇಟ್ ಇಸ್ ನಾಟ್ ದ ಕೇಸ್. ಕೆಲವೊಂದಷ್ಟು ಜನ ಹೆದರ್ಕೋಬಹುದು, ಬಟ್ ನಾವೆಲ್ಲ ಹಂಗಲ್ಲ. ಏನೇ ಇದ್ರುನುವೆ. ಅಂಡ್ ಇನ್ಫ್ಯಾಕ್ಟ್ ಇದೆಲ್ಲ ಆದ್ಮೇಲೆ ಯು ಫೀಲ್ ಯು ಹ್ಯಾವ್ ಟು ಫೈಟ್ ಈವನ್ ಮೋರ್. ಬಿಕಾಸ್ ನಾವು ಸುಮ್ನೆ ಆಗ್ಬಿಟ್ರೆ ನಮ್ಗೇನೆ ಹಿಂಗ ಆಗತ್ತಂದ್ರೆ ಜಸ್ಟ್ ಇಮ್ಯಾಜಿನ್ ಸಾಮಾನ್ಯ ಹೆಣ್ಮಕ್ಳಿಗೆ ಜೀವನ ಹಿಂಗಿರ್ಬೋದು ಅಂತ ನೀವೇ ಯೋಚನೆ ಮಾಡಿ.